ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಾ ಕೃಷಿ ಕ್ರಾಂತಿ. ರೈತರ ಸಮಸ್ಯೆಗಳು ಶೀಘ್ರ ಇತ್ಯರ್ಥಕ್ಕೆ ಕೃಷಿ ಸಂಪುಟ. ಸಿಎಂ ಸಿದ್ದರಾಮಯ್ಯನವರಿಗೆ ಆಯೋಗ ಶಿಫಾರಸು ಮಾಡಿರುವಂಥದ್ದು. ರೈತರ ಸಮಸ್ಯೆಗಳ ಶೀಘ್ರ ಇತ್ಯರ್ಥಕ್ಕೆ ಕೃಷಿ ಸಂಪುಟ ತೆರೆಯಲಾಗುತ್ತಾ ಸಿಎಂ ಸಿದ್ದರಾಮಯ್ಯನವರಿಗೆ ಆಯೋಗ ಶಿಫಾರಸು ಮಾಡಿದೆ. ರೈತರ ಸಮಸ್ಯೆಗಳು ಮತ್ತು ಅವರ ಹಿತರಕ್ಷಣೆಗಾಗಿ ಕೃಷಿ ಕ್ಯಾಬಿನೆಟ್ ರಚನೆ ಮಾಡುವುದಕ್ಕೆ ಸರ್ಕಾರಕ್ಕೆ ಮಹತ್ವದ ಸಲಹೆ ನೀಡಲಾಗಿದೆ. BR ಪಾಟೀಲ್ ನೇತೃತ್ವದ ಆಯೋಗದಿಂದ ಕೃಷಿ, ತೋಟಗಾರಿಕೆ, ಸಹಕಾರ ಇಲಾಖೆಗಳೆಲ್ಲ ಇನ್ಮುಂದೆ ಒಂದೇ ಸೂರಿನಡಿ ಬರುವಂತೆ ಮಾಡುವಂತಹ ನಿರ್ಧಾರಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಕೃಷಿ ವಲಯದ ಅಭಿವೃದ್ಧಿಗೆ ಪ್ರತ್ಯೇಕ ಪ್ರಧಾನ ಕಾರ್ಯದರ್ಶಿ ನೇಮಕಕ್ಕೂ ಪ್ರಸ್ತಾವನೆಯನ್ನು ಮಾಡಲಾಗಿದೆ. ರೈತರ ಆದಾಯ ಅಧ್ಯಯನಕ್ಕೆ ಕೃಷಿ ಆದಾಯ ಆಯೋಗ ಅಸ್ತಿತ್ವಕ್ಕೆ ತರುವುದಕ್ಕೆ ಶಿಫಾರಸನ್ನು ಮಾಡಲಾಗಿದ್ದು, ಸ್ವಾಮಿನಾಥನ್ ವರದಿಯ ಅನ್ವಯ ಬೆಲೆ ನಿಗದಿಪಡಿಸುವುದಕ್ಕೆ ನೀಲನಕ್ಷೆ ಸಿದ್ಧಪಡಿಸಲಾಗಿದೆ. ಪ್ರತಿ ರೈತನಿಗೂ ವೈಯಕ್ತಿಕ ಮಟ್ಟದ ಕೃಷಿ ಆದಾಯ ವಿಮೆ ಯೋಜನೆ ಜಾರಿಗೆ ಚಿಂತನೆ ನಡೆಸಿದ್ದು, ಕೇಂದ್ರದ ಫಸಲ್ ಬಿಮಾ ಮಾದರಿಯಲ್ಲಿ ರಾಜ್ಯದಲ್ಲೂ ಹೊಸ ವಿಮಾ ಸೌಲಭ್ಯ ಕಲ್ಪಿಸಲಾಗತ್ತಾ? ಇದು ನಿಜಕ್ಕೂ ಇಂಥ ಒಂದು ನಿರ್ಧಾರಕ್ಕೆ ಬಂದರೆ ಕೃಷಿಗೆ ಸಂಬಂಧಪಟ್ಟಂತೆ ಹೊಸ ಕ್ರಾಂತಿಯೇ ಸೃಷ್ಟಿಯಾಗುವುದಂತೂ ಗ್ಯಾರಂಟಿ. ಕರ್ನಾಟಕ ರಾಜ್ಯದಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಅಥವಾ ರೈತರು ಎದುರಿಸ್ತಾ ಇರುವಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅವೆಲ್ಲವನ್ನೂ ಶೀಘ್ರ ಇತ್ಯರ್ಥ ಮಾಡಲಿಕ್ಕೆ ಒಂದು ಹೊಸ ಚಿಂತನೆ ಉದಯವಾಗುವ ಸಾಧ್ಯತೆ ಇದೆ. ರೈತರ ಹಿತರಕ್ಷಣೆಗಾಗಿ ಕೃಷಿ ಕ್ಯಾಬಿನೆಟ್ ರಚನೆ ಮಾಡಲಿಕ್ಕೆ ಸರ್ಕಾರಕ್ಕೆ ಕೊಡಲಾಗಿರುವಂಥ ಮಹತ್ವದ ಸಲಹೆ ಇದು. BR ಪಾಟೀಲ್ ನೇತೃತ್ವದ ಆಯೋಗದಿಂದ ಸರ್ಕಾರಕ್ಕೆ ಒಂದು ಸಜೆಷನ್ ಹೋಗಿದೆ, ಒಂದು ಸಲಹೆಯನ್ನು ಕೊಡಲಾಗಿದೆ. ಕೃಷಿ, ತೋಟಗಾರಿಕೆ, ಸಹಕಾರ ಇಲಾಖೆಗಳೆಲ್ಲ ಒಂದೇ ಸೂರಿನಡಿ ಬರಬೇಕು ಅನ್ನುವಂಥ ಒಂದು ಚಿಂತನೆ ಸರ್ಕಾರದ್ದು. ಈ ಸಂಬಂಧ ಕೃಷಿ ವಲಯದ ಅಭಿವೃದ್ಧಿಗೂ ಕೂಡ ಇದು ಪೂರಕವಾಗುತ್ತೆ, ರೈತರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೂ ಕೂಡ ಇದು ಪೂರಕವಾಗಿರುತ್ತೆ ಅನ್ನುವಂಥ ಒಂದು ಚಿಂತನೆ ಆಯೋಗ, ಕೃಷಿ ಆದಾಯ ಆಯೋಗ ಅಸ್ತಿತ್ವಕ್ಕೆ ತಂದರೆ ಇದೆಲ್ಲವೂ ಕೂಡ ಇತ್ಯರ್ಥವಾಗುತ್ತೆ. ಸ್ವಾಮಿನಾಥನ್ ವರದಿ ಅನ್ವಯ ಬೆಲೆ ನಿಗದಿಪಡಿಸುವುದಕ್ಕೆ ನೀಲನಕ್ಷೆ ಸಿದ್ಧಪಡಿಸುವುದಕ್ಕೂ ಕೂಡ ಇದು ರಹದಾರಿಯಾಗುತ್ತೆ. ಪ್ರತಿ ರೈತನಿಗೂ ವೈಯಕ್ತಿಕ ಮಟ್ಟದ ಕೃಷಿ ಆದಾಯ ವಿಮೆಯನ್ನು ಕೊಡಲಿಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ. ಕೇಂದ್ರದ ಫಸಲ್ ಬಿಮಾ ಮಾದರಿಯಲ್ಲಿ ರಾಜ್ಯದಿಂದಲೂ ಕೂಡ ಕೃಷಿ ಕ್ರಾಂತಿಯನ್ನು ನಡೆಸುವಂಥ ಒಂದು ಚಿಂತನೆ ರಾಜ್ಯ ಸರ್ಕಾರದ ಮುಂದಿರುವಂಥದ್ದು. ರೈತರ ಸಮಸ್ಯೆಗಳ ಶೀಘ್ರ ಇತ್ಯರ್ಥಕ್ಕೆ ಕೃಷಿ ಸಂಪುಟ ತೆರೆಯುವಂಥ ಒಂದು ಸಾಧ್ಯತೆಗಳಿದೆ. ಈ ಬಗ್ಗೆಯೇ ಆಯೋಗ ಶಿಫಾರಸನ್ನು ಮಾಡಿದೆ ಸಿಎಂಗೆ. ರೈತರ ಹಿತರಕ್ಷಣೆಗಾಗಿ ಕೃಷಿ ಕ್ಯಾಬಿನೆಟ್ ರಚನೆ ಮಾಡಲಿಕ್ಕೆ ಸರ್ಕಾರಕ್ಕೆ ಕೊಡಲಾಗಿರುವಂತಹ ಮಹತ್ವದ ಸಲಹೆ ಇದು. BR ಪಾಟೀಲ್ ನೇತೃತ್ವದ ಆಯೋಗದಿಂದ ಸರ್ಕಾರಕ್ಕೆ ಸಲಹೆಯನ್ನು ನೀಡಲಾಗಿದೆ. ಇದು ಕೃಷಿ, ತೋಟಗಾರಿಕೆ, ಸಹಕಾರ ಇಲಾಖೆಗಳೆಲ್ಲ ಇನ್ನು ಮುಂದೆ ಒಂದೇ ಸೂರಿನಡಿ ಬರಬೇಕು ಅನ್ನುವಂಥ ಒಂದು ಚಿಂತನೆಯೊಂದಿಗೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ನಿಯಮಿತ ಕೃಷಿ ಸಂಪುಟ ಸಭೆ. ಕೃಷಿ ವಲಯದ ಅಭಿವೃದ್ಧಿಗೆ ಪ್ರತ್ಯೇಕ ಪ್ರಧಾನ ಕಾರ್ಯದರ್ಶಿ ನೇಮಕಕ್ಕೂ ಕೂಡ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದ್ದು, ರೈತರ ಆದಾಯ ಅಧ್ಯಯನ ಮಾಡಲಿಕ್ಕೆ ಕೃಷಿ ಆದಾಯ ಆಯೋಗ ಅಸ್ತಿತ್ವಕ್ಕೆ ತರುವುದಕ್ಕೆ ಶಿಫಾರಸನ್ನು ಮಾಡಲಾಗಿದ್ದು, ನೀಲನಕ್ಷೆ ಸಿದ್ಧವಾಗಿದೆ. ಸ್ವಾಮಿನಾಥನ್ ವರದಿ ಅನ್ವಯ ಬೆಲೆ ನಿಗದಿ ಮಾಡಲಿಕ್ಕೆ ನೀಲನಕ್ಷೆ ಸಿದ್ಧವಾಗಿದ್ದು, ಪ್ರತಿ ರೈತನಿಗೂ ಕೂಡ ವೈಯಕ್ತಿಕ ಮಟ್ಟದ ಕೃಷಿ ಆದಾಯ ವಿಮೆ ಜಾರಿಗೊಳಿಸೋದಕ್ಕೆ ಇದು ಸಹಕಾರಿಯಾಗುತ್ತೆ ಅನ್ನುವಂಥ ಒಂದು ಚಿಂತನೆ ರಾಜ್ಯ ಸರ್ಕಾರದ ಮುಂದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.